श्रीगुरुभ्यो नमः हरिः ओम् योऽन्तः प्रविश्य वाजिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्यं भवति दुर्भावाद्यडमोकोऽपि वाग्मी जडपतिर्भजन्तुर्जायते प्राज्यमौलिः सकलवचनचेतो देवता भारती सा भवजति दत्तां सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಭಗವಂತನ ಸ್ವರೂಪವನ್ನು 5 ನಾಡಿಗಳಲ್ಲಿರತಕ್ಕಂತಹ ಭಗವಂತನ ಸ್ವರೂಪ ಯಾವ ಯಾವ ರೀತಿಯಲ್ಲಿ ಭಗವಂತನಿದ್ದಾನೆ ಎಂಬುದನ್ನು ಉಪನಿಷತ್ಕಾರರು ನಮಗೆ ಅದನ್ನು ನಮ್ಮ ಮುಂದೆ ಇಡುತ್ತಾರೆ. ಅಥಯ ಏತ ಹೃದಯಸ್ಯ ನಾಟ್ಯ ತಾಹ ಪಿಂಗಲಸ್ಯಾಣಿಮ್ನಃ ಅಂತ ಹೇಳಿಕೊಂಡು ಏನು 5 ನಾಡಿಗಳಿದೆ, ಸುಷುಮ್ನ, ನಂದಿನಿ, ಪಿಂಗಲ, ವಜ್ರಿಕ, ಇಡ ಎಂಬುದಾಗಿ ಈ 5 ನಾಡಿಗಳು. ಆ 5 ನಾಡಿಗಳು 5 ರೂಪವಾಗಿರತಕ್ಕಂತಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಹೀಗೆ ಆ 5 ರೂಪಗಳುಳ್ಳಂತಹ ಭಗವಂತ ಆ ನಾಡಿಗಳಲ್ಲಿ ಆಶ್ರಿತನಾಗಿದ್ದಾನೆ. ಅಂದರೆ ಆ ಭಗವಂತನ 5 ರೂಪಗಳು ಅಲ್ಲಿ ಇದೆ ಎಂಬುದಾಗಿ ಸ ಏಷರದಿ ನಾಡೀಶು, ಆ ನಾಡಿಗಳಲ್ಲಿ ಪಂಚರೂಪ ಪ್ರತಿಷ್ಠಿತ ಅಂತ ಹೇಳಿಕೊಂಡು ಅದಕ್ಕೆ ಭಾಷ್ಯವನ್ನು ಬರೀತಾರೆ. ಆ ಭಗವಂತ ಅನುರೂಪನಾಗಿ ಆ ನಾಡಿಗಳಲ್ಲಿ ಆಯಾಯ ನಾಡಿಗಳು ತಮ್ಮ ಕಾರ್ಯವನ್ನು ಮಾಡಬೇಕು ಅಂತಾದರೆ ಆ ಭಗವಂತನ ಒಂದು ಸ್ವರೂಪ ಆ ನಾಡಿಗಳಿದೆ ಎಂಬುದನ್ನು ನಮಗೆ ಉಪನಿಷತ್ಕಾರರು ತಿಳಿಸಿಕೊಡ್ತಾರೆ. ಹೀಗೆ ಆ ಭಗವಂತನ ವ್ಯಾಪ್ತವಾಗಿರತಕ್ಕಂತಹ ರೂಪವನ್ನು ಇಲ್ಲಿ ತಿಳಿಸ್ತಾರೆ. ತದನಂತರದಲ್ಲಿ ಆ ಹೃದಯ ಏನು ನಮಗೆ ಹೃದಯ ಅಂತ ಒಂದು ಶಬ್ದವನ್ನು ನಾವು ನಿನ್ನೆ ನೋಡಿದ್ವಿ. ಹೃದಯ ಶಬ್ದಕ್ಕೆ ಯಾವ ಕಾರಣದಿಂದಾಗಿ ಹೃದಯ ಅಂತಲ್ಲಿ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಅಂತ ಕೇಳಿದರೆ, ಹೃದಯ ಅಯತೆ, ಭಗವಂತ ಆ ಹೃದಯದಲ್ಲಿ ಅವನಿರ್ತಾನೆ, ಅಲ್ಲಿ ಇದ್ದುಕೊಂಡು ಆ ವ್ಯಾಪ್ತನಾಗಿದ್ದುಕೊಂಡು ಅಲ್ಲಿ ನಿಯಾಮಕನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಈಗ ಹೇಳುವಾಗ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಆ ಹೃದಯದಲ್ಲಿರತಕ್ಕಂತಹ ಪರಮಾತ್ಮನನ್ನು ಯಾರು ಚೆನ್ನಾಗಿ ಉಪಾಸನೆಯನ್ನು ಮಾಡ್ತಾರೋ ತದತ್ರ ಏನಿದೆ ಸ್ವತಃ ಸಮಸ್ತ ಆ ಭಗವಂತನನ್ನು, ಆ ಹೃದಯನಾಮಕನಾಗಿರ್ತಕ್ಕಂತಹ ಹೃದಯಗತನಾಗಿರ್ತಕ್ಕಂತಹ ಭಗವಂತನನ್ನು ಯಾರು ಅಲ್ಲಿ ಉಪಾಸನೆಯನ್ನು ಮಾಡ್ತಾರೋ ಅವನಿಗೆ ಯಾವ ಕಾಲಕ್ಕೂ ಕೂಡ ಅವನಿಗೆ ಪಾಪದ ಸಂಬಂಧ ಆಗೋದಿಲ್ಲ ಅಂತ. ಸಹಜವಾಗಿ ಭಗವಂತನನ್ನು ಹೊಂದಿರತಕ್ಕಂತಹ ಜೀವನಿಗೆ ಯಾವುದೇ ಕಾಲಕ್ಕೂ ಕೂಡ ಪಾಪದ ಲೇಪ ಅವನಿಗೆ ಆಗೋದೇ ಇಲ್ಲ. ಯಾಕೆಂತಂದರೆ ಪಾಪದಿಂದಾಗಿ ರಹಿತನಾಗಿರ್ತಾನೆ. ಆ ಪಾಪರಹಿತನಾಗಿರ್ತಕ್ಕಂತಹ ಭಗವಂತನನ್ನು ಇವನು ಆ ಜೀವರಾಶಿ ಹೊಂದಿದ್ದಾನೆ. ಆದ್ದರಿಂದಾಗಿ ಅವನಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪಾಪದ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ತದನಂತರದಲ್ಲಿ ಈ 5 ನಾಡಿಗಳ ಬಗ್ಗೆ ಹೇಳಿದರು. ಅದರಲ್ಲಿ 5 ನಾಡಿಯಲ್ಲಿ ಯಾವ ನಾಡಿಯ ಮೂಲಕವಾಗಿ ನಾವು ನಮ್ಮ ಪ್ರಯಾಣ ದೇಹೋತ್ಕ್ರಮಣ ಆದರೆ ಅದು ಮುಕ್ತಿಗೆ ಪ್ರಯೋಜಕವಾಗ್ತದೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಆ ಶರೀರ ಉತ್ಕ್ರಾಮತಿ ಯಥಾಯಥೈರೇವ ರಶ್ಮಿ ಊರ್ಧ್ವ ಆಕ್ರಮತೆ. ಯಾವ ಜ್ಞಾನಿ ಇದ್ದಾನೆ ಅಥವಾ ಯಾವ ಒಳ್ಳೆಯ ಜೀವರಾಶಿ ಇದ್ದಾನೆ ಅವನಿಗೆ ಪ್ರಾಣೋತ್ಕ್ರಮಣ ಆಗುವಂತಹದ್ದು ಎಲ್ಲಿಂದ ಅಂತ ಕೇಳಿದರೆ ಸುಷುಮ್ನಾ ನಾಡಿಯ ಮೂಲಕವಾಗಿ. ಆ ಸುಷುಮ್ನಾ ನಾಡಿ ಅವನ ಪೂರ್ತಿ ದೇಹದ ಮಧ್ಯಭಾಗದಲ್ಲಿ ಅದು ವ್ಯಾಪಿಸಿಕೊಂಡಿರ್ತದೆ. ಆ ಸುಷುಮ್ನಾ ನಾಡಿ ತನ್ನ ಶಿರಸ್ಸಿನ ಮೂಲಕವಾಗಿ ಅಲ್ಲಿಂದ ಅದು ಆರಂಭಿಸಿಕೊಂಡು ಯಾವ ಜೀವರಾಶಿಯ ಒಂದು ದೇಹೋತ್ಕ್ರಮಣ ಸುಷುಮ್ನಾ ನಾಡಿಯ ಮೂಲಕವಾಗಿ ಅದು ಸುಷುಮ್ನಾ ನಾಡಿಯ ಮೂಲಕವಾಗಿ ದೇಹೋತ್ಕ್ರಮಣ ಆಗಬೇಕು ಅಂತಾದರೆ ಅದು ಒಳ್ಳೆಯ ಸಾತ್ವಿಕನಾಗಿರ್ತಕ್ಕಂತಹ ಇನ್ನೊಂದು ಒಳ್ಳೆಯ ಜ್ಞಾನಿಯಾಗಿದ್ದರೆ ಮಾತ್ರ ಅಂತಹ ಜೀವರಾಶಿಯ ಆ
ಆ ಪ್ರಾಣೋತ್ಕ್ರಮಣ ದೇಹೋತ್ಕ್ರಮಣ ಆ ಸುಷುಮ್ನಾ ನಾಡಿಯ ಮೂಲಕವಾಗಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ಆ ದೇಹೋತ್ಕ್ರಮಣ ಈ ಸುಷುಮ್ನಾ ನಾಡಿಯ ಮೂಲಕವಾಗಿ ಆಗೋದಿಲ್ಲ. ಅದನ್ನು ಹೇಳ್ತಾರೆ ಈ ಸೂರ್ಯರಶ್ಮಿ. ಅವನು ಯಾರು ಅಂತಹ ಜೀವರಾಶಿ ಇದ್ದಾನೆ, ಅವನು ಹೋಗುವಾಗ ಆ ಪ್ರಕಾಶ, ಆ ಏನು ಸೂರ್ಯರಶ್ಮಿ ಏನಿದೆ ಅದು ಹೋಗ್ತದೆ. ತನ್ಮೂಲಕವಾಗಿ ಆ ಸೂರ್ಯರಶ್ಮಿಗಳ ಮೂಲಕವಾಗಿ ಆ ದೇಹೋತ್ಕ್ರಮಣ ಆಗುವಂತಹದ್ದು, ತನ್ಮೂಲಕವಾಗಿ ಆ ಜೀವರಾಶಿ ಉತ್ತಮವಾಗಿರ್ತಕ್ಕಂತಹ ಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿಯ ತನಕ ಅಂತ ಕೇಳಿದ್ರೆ ಆದಿತ್ಯಾಂತರ್ಗತನಾಗಿರ್ತಕ್ಕಂತಹ ಪರಮಾತ್ಮನ ಮೂಲಕವಾಗಿ ಜ್ಞಾನಿಗಳಿಗೆ ಹೇಳಿರತಕ್ಕಂತಹ, ಜ್ಞಾನಿಗಳಿಗೆ ಬೇರೆ ಯಾವ ಲೋಕಕ್ಕೂ ಕೂಡ ಅವರಿಗೆ ಪ್ರವೇಶ ಇಲ್ಲ. ನೇರವಾಗಿ ಅವರಿಗೆ ಬ್ರಹ್ಮಲೋಕವನ್ನೇ ಅವರು ಹೊಂದುವಂತಹದ್ದು. ನೇರವಾಗಿ ಅಂತಹ ಯಾವ ಜ್ಞಾನಿ ವರ್ಗ ಇದ್ದಾರೆ, ಆ ಜ್ಞಾನಿಗಳಿದ್ದಾರೆ, ಅವರು ಆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳ್ತಾರೆ. ಏನು ಶತಂಚೈಕ ಹೃದಯಸ್ಯ ನಾಟ್ಯ ತಾಸಾಂ ಮೂರ್ಧಾನ್ ಅಭಿನಸೃತೈಕ ತಯೋರ್ಧಮಾಯನ್ ಅಮೃತತ್ವಮೇತಿ ವಿಶ್ವಂಗನ್ಯ ಉತ್ಕ್ರಮಣೆ ಭವಂತಿ. ಈ ಮೋಕ್ಷವಾಗಿರತಕ್ಕಂತಹ ಮಾರ್ಗ, ಅದಕ್ಕಿರತಕ್ಕಂತಹ ಒಂದು ಪ್ರಮಾಣ ಶ್ಲೋಕವನ್ನು ಇದನ್ನು ಹೇಳ್ತದೆ. ಯಾಕೆಂದರೆ ಈ ಒಂದು ಶ್ಲೋಕವನ್ನು ನಮಗೆ ಅಣುಭಾಷ್ಯದಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿಯೂ ಕೂಡ ಇದನ್ನು ಉಲ್ಲೇಖ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಆ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಒಳ್ಳೆಯ ಜ್ಞಾನಿಯಾಗಿರ್ತಕ್ಕಂಥವನ ಅವನ ಉತ್ಕ್ರಮಣ ಹೇಗೆ, ಅವನಿಗೆ ಊರ್ಧ್ವಗತಿ ಆಗತಕ್ಕಂತಹದ್ದು, ಅವನಿಗೆ ಬ್ರಹ್ಮಲೋಕ ಅವಾಪ್ತಿ ಆಗುವಂತಹದ್ದು ಯಾವ ರೀತಿಯಾಗಿ ಅಂತ ಕೇಳಿದಾಗ ಅದಕ್ಕೆ ಈ ಶ್ಲೋಕವನ್ನು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ ಶತಂಚೈಕ ಹೃದಯಸ್ಯ ನಾಟ್ಯ ಅಂತ ಹೇಳಿಕೊಂಡು ಈ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಮಾರ್ಗ ಅದು ಯಾವುದು ಅಂತ ಕೇಳಿದ್ರೆ 101 ನಾಡಿಗಳಿದೆ. ಆ 101 ನಾಡಿಗಳಲ್ಲಿ ಈ ಸುಷುಮ್ನಾ ನಾಡಿಯ ಮೂಲಕವಾಗಿ ಯಾವ ಜೀವನು ಆ ಶಿರಸ್ಸಿನ ತನಕ ಅದು ವ್ಯಾಪಿಸಿಕೊಂಡಿರ್ತದೆ, ಆ ಶಿರಸ್ಸಿನ ತನಕ ವ್ಯಾಪಿಸಿಕೊಂಡಿರತಕ್ಕಂತಹ ನಾಡಿಯ ಮೂಲಕವಾಗಿ ಯಾರ ಪ್ರಾಣವು ಅದು ಹೋಗ್ತದೆಯೋ ಅವನಿಗೆ ಊರ್ಧ್ವಲೋಕವೇ ಆಗುವಂತಹದ್ದು. ಅವನು ಅಂತಹ ಜ್ಞಾನಿ, ಅವನು ಮೋಕ್ಷವನ್ನೇ ಹೊಂತಾನೆ ಎಂಬುದಾಗಿ ಹೇಳ್ತಾರೆ. ಮತ್ತೆ ಹೇಗೆ ಅಂತ ಕೇಳಿದರೆ ಅವನು ಹೋಗುವಾಗ ಓವಿದ್ಯೇವಹತ್ ನಿತ್ಯಂ ವಾಯುರೋವ, ಅವನು ಓಂಕಾರವನ್ನು ಪಠನೆ ಮಾಡಿಕೊಂಡು ಓಂಕಾರ ರೂಪನಾಗಿರ್ತಕ್ಕಂತಹ, ಓಂಕಾರ ವಾಚ್ಯನಾಗಿರ್ತಕ್ಕಂತಹ ಭಗವಂತನ ಸ್ವರೂಪವನ್ನು ಧ್ಯಾನ ಮಾಡಿಕೊಂಡು ತನ್ಮೂಲಕವಾಗಿ ಅವನು ಬ್ರಹ್ಮನನ್ನು, ಅಂದರೆ ಆ ಬ್ರಹ್ಮನ ಗತಿಯನ್ನು, ಬ್ರಹ್ಮನ ಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಒಂದು ಭಗವಂತ ಬ್ರಹ್ಮ, ಚತುರ್ಮುಖ ಬ್ರಹ್ಮನು ಮಾಡಿರತಕ್ಕಂತಹ ಒಂದು ಉಪದೇಶವನ್ನು ಇಲ್ಲಿ ಹೇಳ್ತಾರೆ. ಅದು ಇಂದ್ರನಿಗೆ ಅದೇ ರೀತಿಯಾಗಿ ಆ ವಿರೋಚನನಿಗೆ ಮಾಡಿರತಕ್ಕಂತಹ ಉಪದೇಶ. ಅದರಲ್ಲಿ ಆ ಇಂದ್ರ ವಿರೋಚನನಿಗೆ ಮಾಡಿರತಕ್ಕಂತಹ ಉಪದೇಶದಲ್ಲಿ ಇಂದ್ರನಿಗೆ ಯಥಾರ್ಥವಾಗಿರತಕ್ಕಂತಹ ಅರ್ಥವೇ ಅಲ್ಲಿ ಅವನಿಗೆ ಭಾಸವಾಯಿತು. ಆದರೆ ವಿರೋಚನನಿಗಾಗುವಾಗ ಅದರಿಂದ ವಿರುದ್ಧವಾಗಿರತಕ್ಕಂತಹ, ವಿಪರೀತವಾಗಿರತಕ್ಕಂತಹ ಅರ್ಥವನ್ನು ಅವನು ಅರ್ಥ ಮಾಡಿಕೊಳ್ತಾನೆ. ವಾಸ್ತವಿಕವಾಗಿ ಬ್ರಹ್ಮದೇವರು ಮಾಡಿರತಕ್ಕಂತಹ ಉಪದೇಶ ಅದು ಇಬ್ಬರಿಗೂ ಕೂಡ ಸಮಾನವಾಗಿರತಕ್ಕಂತಹದ್ದೇ. ಅದರಲ್ಲಿ ಇಂದ್ರನಿಗೆ ಒಳ್ಳೆಯ ರೀತಿಯಲ್ಲಿ ಉಪದೇಶ ಮಾಡಿದರು, ವಿರೋಚನೆಗೆ ಯಾವುದೇ ರೀತಿಯಾಗಿರತಕ್ಕಂತಹ ಉಪದೇಶವನ್ನು ಮಾಡಲಿಲ್ಲ. ಇಲ್ಲ, ಹೀಗಿಲ್ಲ. ಮತ್ತೇನು ಕೇಳಿದರೆ ಅವರು ಉಪದೇಶ ಮಾಡಿರತಕ್ಕಂತಹದ್ದು ಒಂದೇ ರೀತಿಯಾಗಿ, ಪಾಠವನ್ನು ಮಾಡಿರತಕ್ಕಂತಹದ್ದು ಇಬ್ಬರಿಗೂ ಕೂಡ ಒಂದೇ ರೀತಿಯಾಗಿ. ಅಧ್ಯಾಪಕರು ತರಗತಿಯಲ್ಲಿ ಪಾಠವನ್ನು ಮಾಡ್ತಾರೆ. ಪಾಠವನ್ನು ಮಾಡುವಾಗ ಆ ಪಾಠ ಕೆಲವು ವಿದ್ಯಾರ್ಥಿಗಳಿಗೆ ಸರಿಯಾಗಿರ್ತಕ್ಕಂತಹ ರೀತಿಯಿಂದ ಅದು ಅರ್ಥವಾಗ್ತಾ ಹೋಗ್ತದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅದೇನಾಗ್ತದೆ ಅಂತ ಕೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿರುದ್ಧವಾಗಿರ್ತಕ್ಕಂತಹ ಅರ್ಥವನ್ನು ಅವರು ಅದಕ್ಕೆ ಅರ್ಥೈಸಿಕೊಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬ್ರಹ್ಮದೇವರು ಒಬ್ಬರೇ. ಬ್ರಹ್ಮದೇವರು ಮಾಡಿರತಕ್ಕಂತಹ ಇಬ್ಬರಿಗೂ ಕೂಡ ಉಪದೇಶ ಅದು ಒಂದೇ. ಆದರೆ ಇಂದ್ರನಿಗೆ ಅದು ಯಥಾರ್ಥವಾಗಿ ಅರ್ಥವಾಯಿತು, ವಿರೋಚನಿಗಾಗುವಾಗ ಅದು ಅಯಥಾರ್ಥವಾಗಿ ಭಿನ್ನವಾಗಿರತಕ್ಕಂತಹ ರೀತಿಯಲ್ಲಿ ಅದು ಅರ್ಥವಾಯಿತು. ಅದೇನು ಅಂತ ಕೇಳಿದ್ರೆ
ಅದನ್ನು ಹೇಳ್ತಾರೆ. ಯ ಆತ್ಮ ಅಪಹತ ಪಾಪ ವಿಜರೋ ವಿಮೃತ್ಯೋ ವಿಶೋಕ ಅಭಿಜಿಗಿತ್ಸ ಅಭಿಪಾಸ ಸತ್ಯಕಾಮ ಅಂತ ಹೇಳಿಕೊಂಡು ಸಹ ಅನ್ವೇಷ್ಟವ್ಯ ಅಂತ ಹೇಳಿಕೊಂಡು ಹೇಳ್ತಾರೆ. ಯಾರನ್ನು ತಿಳ್ಕೊಳ್ಬೇಕು ಅಂತ ಕೇಳಿದರೆ ಯಾ ಆತ್ಮ ಅಪಹತ ಪಾಪ, ಯಾವ ಆತ್ಮ ಅದು ಪಾಪಕ್ಕಿಂತ ದೂರವಾಗಿದೆಯೋ ಅದರ ಬಗ್ಗೆ ತಿಳ್ಕೊಳ್ಬೇಕು. ವಿಚರ, ಅದಕ್ಕೆ ಜರೆ ಇಲ್ಲ. ವಿಮೃತ್ಯು, ಮೃತ್ಯು ಇಲ್ಲ. ಶೋಕಾದಿಗಳಿಲ್ಲ. ವಿಜಿಗಿತ್ಸಹ, ಯಾರನ್ನು ಗೆಲ್ಲಬೇಕು ಅಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಇಚ್ಛೆ ಇಲ್ಲ. ತದನಂತರ ಸತ್ಯಕಾಮ, ಸತ್ಯ ಸಂಕಲ್ಪ, ಅದು ಏನು ಆ ಆತ್ಮ ಇದೆ ಅದು ಸತ್ಯಕಾಮವಾಗಿದೆ. ಸತ್ಯ ಸಂಕಲ್ಪ, ತಾನು ಏನು ಸಂಕಲ್ಪ ಮಾಡಿದೆ ಅದು ಸತ್ಯವಾಗಿರ್ತಕ್ಕಂತಹದ್ದು, ಅದನ್ನು ತಿಳ್ಕೊಳ್ಬೇಕು. ಸಹ ಅನ್ವೇಷ್ಟವ್ಯ ಅಂತ ಹೇಳಿಕೊಂಡು, ಅಂದರೆ ಏನಾಯಿತು, ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ ಹಾಗಾಯಿತು. ಸಹ ವಿಜಿಜ್ಞಾಸಿತವ್ಯ, ಅದನ್ನು ತಿಳ್ಕೊಂಡ್ರೆ ಏನಾಗ್ತದೆ ಅಂತ ಕೇಳಿದರೆ ಸರ್ವಾಂಶ ಲೋಕಾನ ಆಪ್ನೋತಿ, ಆ ಒಂದನ್ನು ತಿಳ್ಕೊಂಡ್ರೆ ಸರ್ವಾನ್ನ ಲೋಕಾನ್ನ ಆಪ್ನೋತಿ, ಸರ್ವಾನ್ನ ಕಾಮಾನ್ನ ಆಪ್ನೋತಿ. ನೀನು ನಿನಗೆಲ್ಲ ಏನೆಲ್ಲ ಕಾಮನೆಗಳು ಬೇಕು, ನಿನಗೆ ತಿಳ್ಕೊಳ್ಬೇಕು ಅಂತ ಉಂಟು, ಆ ಎಲ್ಲವನ್ನೂ ಕೂಡ ನೀನು ಓದುತ್ತೀಯ. ಈ ರೀತಿಯಾಗಿರ್ತಕ್ಕಂತಹ ಉಪದೇಶವನ್ನು ಆ ಚತುರ್ಮುಖ ಬ್ರಹ್ಮದೇವರು ಆ ದೇವತೆಗಳು ಮತ್ತು ಅಸುರ ಆ ಇಬ್ಬರಿಗೂ ಎದುರುಗಡೆ ಇದ್ದುಕೊಂಡು ಅವರು ಅದನ್ನು ಹೇಳಿದರು. ಆದರೆ ಆ ಬ್ರಹ್ಮದೇವರು ಏನು ಹೇಳಿದ್ರೋ ಅದನ್ನು ಇಬ್ಬರೂ ಕೂಡ ಕೇಳಿದ್ರು, ಆದರೆ ತಿಳ್ಕೊಂಡಿರತಕ್ಕಂಥದ್ದು ಏನಾಯಿತು ಅಂತ ಕೇಳಿದ್ರೆ, ಅವರು ತನಗೆ ಏನೆಲ್ಲ ತಿಳ್ಕೊಳ್ಬೇಕು ಆದರೆ ಏನಾಯ್ತು, ಈಗ ಪರಮಾತ್ಮ ತಿಳ್ಕೊಳ್ಬೇಕು ಅಂತ ಇಂದ್ರನಿಗೆ ಅರ್ಥ ಆಯಿತು. ಆದರೆ ವಿರೋಚನನಿಗಾಗುವಾಗ ಏನಾಯಿತು ಅಂತ ಕೇಳಿದ್ರೆ, ಅವನಿಗೆ ಯಥಾರ್ಥವಾಗಿರ್ತಕ್ಕಂತಹ ಅರ್ಥವನ್ನು ಅವನು ಅದನ್ನು ಮಾಡಿಕೊಳ್ಳಿಲ್ಲ. ಮತ್ತೇನಾಯಿತು, ಅದಕ್ಕಿಂತ ವಿರುದ್ಧವಾಗಿರ್ತಕ್ಕಂತಹ ಅರ್ಥವನ್ನು ಅವನು ಮಾಡಿಕೊಂಡ. ಹೀಗೆ ವಾಸ್ತವಿಕವಾಗಿ ಅವರು ಬ್ರಹ್ಮದೇವರು ಉಪದೇಶ ಮಾಡಿದ್ದು ಒಂದೇ, ಆದರೆ ಸ್ವಲ್ಪ ಅದನ್ನು ರಹಸ್ಯವಾಗಿ ಅದನ್ನು ಹೇಳ್ತಕ್ಕಂತಹ ಏನು ವಿಷಯ ಇದೆ ಅದನ್ನು ರಹಸ್ಯವಾಗಿ ಇಟ್ಟುಕೊಂಡು ಅದನ್ನು ಹೇಳಿದರು. ಯಾಕೆ, ಇಂದ್ರನಿಗೆ ಯೋಗ್ಯತೆ ಇದೆ. ಇಂದ್ರನ ಯೋಗ್ಯತೆ ಇರುವುದರಿಂದಾಗಿ ಇಂದ್ರನಿಗೆ ಆ ಏನು ಬ್ರಹ್ಮದೇವರು ಮಾಡಿರ್ತಕ್ಕಂಥ ಏನು ಉಪದೇಶ ಇದೆ ಅದು ಯಥಾರ್ಥವಾಗಿ ಅದನ್ನು ಬ್ರಹ್ಮದೇವರು ಅರ್ಥೈಸಿಕೊಂಡರು. ಆದರೆ ಈ ವಿರೋಚನ ಮಾತ್ರ ತನ್ನಲ್ಲಿರತಕ್ಕಂತಹ ಅಹಂಕಾರದಿಂದಾಗಿ ಅದಕ್ಕೆ ಅವನು ಏನು ಎಷ್ಟು ವರ್ಷ ಅಂತ ಹೇಳ್ತಾರೆ ಅಂತ ಕೇಳಿದ್ರೆ, ಇಂದ್ರ ವಿರೋಚನ ಇಬ್ಬರೂ ಕೂಡ ಆ ಬ್ರಹ್ಮದೇವರ ಬಳಿಯಲ್ಲಿ ಉಪದೇಶವನ್ನು ತೆಗೆದುಕೊಂಡ್ರಂತೆ. ಅದು ಎಷ್ಟು ವರ್ಷ ಅಂತ ಕೇಳಿದ್ರೆ 32 ವರ್ಷಾಣಿ ಬ್ರಹ್ಮಚರ್ಯ ಮುಷತು, 32 ವರ್ಷಗಳ ಕಾಲ ಅವರು ಬ್ರಹ್ಮದೇವರ ಬಳಿ ಅಧ್ಯಯನವನ್ನು ಮಾಡಿದರು. 32 ವರ್ಷಗಳ ಕಾಲ ದೇವತೆಗಳು ಮತ್ತು ಅಸುರ, ಇಂದ್ರ ಅದೇ ರೀತಿಯಾಗಿ ವಿರೋಚನ ಇಬ್ಬರೂ ಕೂಡ ಆ ಬ್ರಹ್ಮದೇವರ ಬಳಿ ವಾಸವನ್ನು ಮಾಡಿದರು. ಬ್ರಹ್ಮದೇವರು ಏನೆಲ್ಲ ಹೇಳಬೇಕು ಅದೆಲ್ಲವನ್ನೂ ಕೂಡ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ತೌಹ ಪ್ರಜಾಪತಿರುವಾಚ ಕಮಿಚ್ಛಂತಂ ವಾಸ್ತಂ ಅಂತೇಳಿ, ಅಂದರೆ ನೀವೀಗ ನನ್ನ ಬಳಿಯಲ್ಲಿ ವಾಸವನ್ನು ಮಾಡಿದ್ದೀರಿ, ನಿಮಗೇನು ಬೇಕು ಅಂತ ಕೇಳಿದರೆ, ನೀವೀಗ ಏನು ಆ ಪಾಪ ಉಂಟಲ್ವ, ಒಂದು ದೂರವಾಗಿರ್ತಕ್ಕಂಥ ಎಲ್ಲದಕ್ಕಿಂತಲೂ ಕೂಡ ದೂರವಾಗಿರ್ತಕ್ಕಂಥ ಯಾವುದೇ ದೋಷಗಳಿಲ್ಲದಿರತಕ್ಕಂಥ ಒಂದು ಶುದ್ಧವಾಗಿರ್ತಕ್ಕಂಥ ಬ್ರಹ್ಮನಿದ್ದಾನಲ್ವ ಅವನನ್ನು ತಿಳ್ಕೊಳ್ಬೇಕು. ಅವನನ್ನು ತಿಳ್ಕೊಂಡಾಗ ನಿಮಗೆ ಎಲ್ಲವೂ ಕೂಡ ನಿಮಗೆ ಸಿಗ್ತದೆ. ದೇವತೆಗಳು ಸರಿಯಾಗಿ ತಿಳ್ಕೊಳ್ತಾನೆ. ಇವನಿಗೆ ಏನಿತ್ತು ಅಂತ ಕೇಳಿದರೆ, ವಿರೋಚನನಿಗೆ ತನಗೆ ಎಲ್ಲವೂ ಬೇಕು ಅಂತಿತ್ತು. ಅದರ ಜೊತೆಗೆ ಈ ದೇವತೆಗಳನ್ನು ದೇವಲೋಕದ ಆಧಿಪತ್ಯವು ತನಗೆ ಬೇಕು, ಅದಕ್ಕೋಸ್ಕರವಾಗಿ ತಾನು ಇದನ್ನು ಹೊಂದಬೇಕು ಎಂಬಂತಹ ಒಂದು ಇಚ್ಛೆಯಿಂದಾಗಿ, ಈ ರೀತಿಯಾಗಿರ್ತಕ್ಕಂತಹ ಒಳಗಿನ ಕೆಟ್ಟದ್ದಾಗಿರತಕ್ಕಂತಹ ಇಚ್ಛೆಯಿಂದಾಗಿ ಅವನು ಬ್ರಹ್ಮದೇವರ ಬಳಿಯಲ್ಲಿ 32 ವರ್ಷಗಳ ಕಾಲ ಅಲ್ಲಿ ವಾಸವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಅಲ್ಲಿಂದ ಮತ್ತೆ ಅವರನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾನಂತೆ. ಏನು ಆ ಭಗವಂತ ಬ್ರಹ್ಮದೇವರು ಹೇಳ್ತಾರಂತೆ, ಕಣ್ಣಿನೊಳಗೊಬ್ಬ ದೇವರಿದ್ದಾನೆ ಅಂತ. ಕಣ್ಣಿನೊಳಗೆ ದೇವರಿದ್ದಾನೆ ಅಂತ ಕೇಳಿದಾಗ ಕಣ್ಣಿನಲ್ಲಿ ಕಾಣತಕ್ಕಂತಹ ಪ್ರತಿಬಿಂಬವನ್ನೇ ದೇವರು ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಹಾಗಲ್ಲ. ಮತ್ತೇನು ಕೇಳಿದ್ರೆ, ಕಣ್ಣಿನ ಒಳಗೆ ಕಣ್ಣಿನ ಆ ಚಕ್ಷುರಿಂದ್ರಿಯದಲ್ಲಿ ಚಕ್ಷುರಿಂದ್ರಿಯ ನಿಯಾಮಕನಾಗಿ ಏನು ಭಗವಂತನಿದ್ದಾನೆ. ಇಲ್ಲಿ ಇಂದ್ರ ಅದೇ ರೀತಿಯಾಗಿ ತಿಳ್ಕೊಂಡ, ಏನು ಭಗವಂತ ಯಾವ ರೀತಿಯಾಗಿದ್ದಾನೆ, ಕಣ್ಣಿನೊಳಗೆ ಯಾವ ರೂಪದಾಗಿದ್ದಾನೆ, ತನ್ನ ಅಲ್ಲಿರತಕ್ಕಂತಹ ಸ್ವರೂಪ ಏನು, ಯಾವ ರೀತಿಯಾಗಿರತಕ್ಕಂಥದ್ದು, ಹೀಗೆ ಅವನ ವಿಶಿಷ್ಟವಾಗಿರತಕ್ಕಂತಹ ವ್ಯಾಪಾರಗಳೆಲ್ಲವನ್ನೂ ಕೂಡ ಅವನು ತಿಳ್ಕೊಳ್ತಾ ಹೋದ.
ಆದರೆ ವಿರೋಚನ ಮಾತ್ರ ಅದಕ್ಕಿಂತ ವಿರುದ್ಧವಾಗಿ ತಾನು ಏನು ತಿಳ್ಕೊಳ್ಳಬೇಕೋ ಆ ರೀತಿಯಾಗಿ ತಿಳ್ಕೊಳ್ಳದೆ ಅದಕ್ಕಿಂತ ವಿರುದ್ಧವಾಗಿರತಕ್ಕಂತಹ ಒಂದು ರೂಪವನ್ನು ತಿಳ್ಕೊಂಡಿದ್ದಾನೆ. ಯೋಯಂ ಭಗವಃ ಅಪ್ಸು ಹರಿಪ್ಯಾಯತೆ. ನಿಮಗೆ ಎಲ್ಲ ಕಡೆಗಳಲ್ಲೂ ಕಾಣ್ತಾ ಇದ್ದಲ್ಲ ಅದೇ ಭಗವಂತ ಅಂತ ಹೇಳ್ತಾನೆ. ಈ ವಿರೋಚನೆಗಾಗುವಾಗ ಅದು ಆ ಒಳಗಿರತಕ್ಕಂತಹ ಕಣ್ಣಿನ ಒಳಗಿರತಕ್ಕಂತಹ ಪ್ರತಿಬಿಂಬ ಏನಿದೆ ಅದನ್ನೇ ಭಗವಂತ ಅಂತ ಅವನು ತಿಳ್ಕೊಂಡ. ಹೀಗೆ ಇಬ್ಬರಿಗೂ ಕೂಡ ಮಾಡಿರತಕ್ಕಂತಹ ಉಪದೇಶವನ್ನೇ ಮಾಡಿರತಕ್ಕಂತಹ ಗುರುಗಳು ಅವರೂ ಕೂಡ ಒಬ್ಬರೇ. ಆದರೆ ತಿಳಿದಿರತಕ್ಕಂತಹ ವಿಷಯದಲ್ಲಿ ಮಾತ್ರ ಅದು ವ್ಯತ್ಯಾಸವಾಗಿ ಅವರಿಬ್ಬರೂ ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಮ್ಮ ಗತಿಯನ್ನು ಅವರು ಹೊಂದಿದರು ಎಂಬುದಾಗಿ ಹೀಗೆ ಹೇಳ್ತಾರೆ. ಹೀಗೆ ನಮ್ಮದೇ ನಾವು ತಿಳ್ಕೊಳ್ಳತಕ್ಕಂತಹ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಎಡವಿ ಬೀಳ್ತೇವೆ. ಆದರೆ ಇಂದ್ರ ಮಾತ್ರ ಏನಾಯಿತು ಅಂತ ಕೇಳಿದ್ರೆ, ಇಂದ್ರ ಚೆನ್ನಾಗಿ ತಿಳ್ಕೊಂಡು ಅದನ್ನು ಸತತವಾಗಿ ಅಧ್ಯಯನವನ್ನು ಮಾಡಿದ. ಹೇಗೆ ನಾವು ಬಿಂಬ ಪ್ರತಿಬಿಂಬ ಭಾವವನ್ನು ತಿಳ್ಕೊಳ್ಬೇಕಷ್ಟೇ. ನಾವು ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ. ಬಿಂಬ ಯಾವುದು ಅಂತ ಕೇಳಿದ್ರೆ ಆ ಭಗವಂತ, ನಾವೆಲ್ಲರೂ ಕೂಡ ಏನು ಅಂತ ಕೇಳಿದ್ರೆ ಪ್ರತಿಬಿಂಬ. ಇಲ್ಲಿ ಪ್ರತಿಬಿಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಪ್ರತಿಬಿಂಬ ಚೆನ್ನಾಗಿರಬೇಕು ಅಂತ ಆದರೆ ಪ್ರತಿಬಿಂಬವನ್ನು ಅಲಂಕಾರ ಮಾಡುವುದಲ್ಲ, ಬಿಂಬವನ್ನು ಚೆನ್ನಾಗಿ ಅಲಂಕಾರ ಮಾಡಬೇಕು. ಬಿಂಬವನ್ನು ಅಲಂಕಾರ ಮಾಡುವುದಕ್ಕೋಸ್ಕರವಾಗಿ ಏನಾಗ್ತದೆ, ನಾವು ಕನ್ನಡಿಯಲ್ಲಿ ನೋಡ್ತೇವೆ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣ್ತದೆ. ನಾವು ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂತ ಆದರೆ ಏನು ಮಾಡ್ತೇವೆ? ನಾವು ನಮ್ಮಲ್ಲಿ ಅಲಂಕಾರಗಳನ್ನು ಮಾಡ್ತೇವೆ. ಚೆನ್ನಾಗಿರತಕ್ಕಂತಹ ಆಭರಣಗಳು, ಚೆನ್ನಾಗಿರತಕ್ಕಂತಹ ವಸ್ತ್ರಗಳು, ಚೆನ್ನಾಗಿರತಕ್ಕಂತಹ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ನಾವು ಚೆನ್ನಾಗಿ ಇದ್ದುಕೊಂಡು ನಾವು ಪ್ರತಿಬಿಂಬನ ನೋಡ್ತೇವೆ. ಆದರೆ ನಮ್ಮ ಮೂಲ ಸ್ವರೂಪವಾಗಿರ್ತಕ್ಕಂತಹ ಬಿಂಬ ಅದು ಯಾರು ಅಂತ ಕೇಳಿದರೆ ಅದು ಭಗವಂತ. ಆ ಮೂಲ ಸ್ವರೂಪನಾಗಿರ್ತಕ್ಕಂತಹ ಭಗವಂತನನ್ನು ನಾವು ತಿಳ್ಕೊಳ್ಬೇಕು. ಅವನು ಬಿಂಬಸ್ಥಾನದಲ್ಲಿದ್ದಾನೆ. ಆ ಬಿಂಬ ಚೆನ್ನಾಗಿತ್ತು ಅಂತಾದರೆ ಅದಕ್ಕೋಸ್ಕರವಾಗಿ ನಾವು ಛತ್ರ, ಚಾಮರ, ಆಭರಣ ಇತ್ಯಾದಿಗಳೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸುವಂತಹದ್ದು. ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿದ್ರಿಂದಾಗಿ ಏನಾಯಿತು? ಭಗವಂತ ನಮ್ಮ ಬಿಂಬಸ್ಥಾನದಲ್ಲಿದ್ದಾನೆ, ನಾವು ಅವನ ಪ್ರತಿಬಿಂಬ ಸ್ಥಾನೀಯರಾಗಿದ್ದೇವೆ. ಆ ಪ್ರತಿಬಿಂಬ ಸ್ಥಾನೀಯರಾಗಿರತಕ್ಕಂತಹ ನಾವು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೀಗೆ ಆ ಪ್ರತಿಬಿಂಬದಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನು ಈ ರೀತಿಯಾಗಿರ್ತಕ್ಕಂತಹ ದಾಷ್ಟಾಂತಿಗಳ ಮೂಲಕವಾಗಿ ಅದನ್ನು ಅರ್ಥೈಸಿಕೊಳ್ತಾರೆ. ಆ ಪ್ರತಿಬಿಂಬ ಚೆನ್ನಾಗಿರ್ತದೆ. ನಾವು ಪ್ರತಿಬಿಂಬವನ್ನು ಅಲಂಕರಿಸಲಿಕ್ಕೆ ಬರೋದಿಲ್ಲ. ಪ್ರತಿಬಿಂಬವನ್ನು ಅಲಂಕರಿಸಬೇಕು, ಹೇಗೆ ಅಲಂಕರಿಸಲಿಕ್ಕೆ ಬರೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡ್ತೇವೆ? ನಾವು ಬಿಂಬವನ್ನೇ ಚೆನ್ನಾಗಿ ಅಲಂಕರಿಸ್ತೇವೆ. ನಾವು ಚೆನ್ನಾಗಿ ಕಾಣಬೇಕು, ಅದಕ್ಕೋಸ್ಕರವಾಗಿ ಚೆನ್ನಾಗಿರ್ತಕ್ಕಂತಹ ಆಭರಣಗಳು, ಮುಖಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳು, ಹೀಗೆಲ್ಲ ಆ ವ್ಯವಸ್ಥೆಗಳ ಮೂಲಕವಾಗಿ ನಾವು ಪ್ರತಿಬಿಂಬ ನಮ್ಮ ಕನ್ನಡಿಯಲ್ಲಿ ನಾವು ನೋಡ್ತೇವೆ. ಅದನ್ನೇ ಏನು ಹೇಳಿರತಕ್ಕಂತಹ ಬ್ರಹ್ಮದೇವರು ಏನು ಆ ಒಳಗಿರತಕ್ಕಂತಹ ಕಣ್ಣಿನ ಒಳಗಿರತಕ್ಕಂತಹ ಒಂದು ರೂಪ ಉಂಟಲ್ವ, ಅದು ಏನು? ಅದು ಆ ಭಗವಂತ. ನಾವು ಏನು ಮಾಡ್ತೇವೆ? ಕಣ್ಣಿನಲ್ಲಿ ಹೊರಗೆ ಕಾಣತಕ್ಕಂತಹ ಕಣ್ಣು, ಅದರಲ್ಲಿರ್ತಕ್ಕಂತಹ ಪ್ರತಿಬಿಂಬ ಅದೇ ನಮಗೆ ಭಗವಂತ ಅಂತ ಹೇಳಿಕೊಂಡು ಹೀಗೆ ಆ ಯಥಾರ್ಥವಾಗಿರ್ತಕ್ಕಂತಹ ಅರ್ಥವನ್ನು ನಮಗೆ ನಾವು ಅರ್ಥೈಸಿಕೊಡ್ತೇವೆ. ಆದರೆ ಇಂದ್ರ ಮಾತ್ರ ಹಾಗೆ ಮಾಡಲಿಲ್ಲ. ಇಂದ್ರ ಆ ಎಲ್ಲ ಅದನ್ನು ಅಧ್ಯಯನ ಮಾಡಿ ತನ್ಮೂಲಕವಾಗಿ ಆ ಶ್ರೋತ್ರಿಯ ಅವನು ಹೇಳ್ತಾರೆ, ಹೇಗೆ ಬರ್ತಾನೆ ಅಂತ ಕೇಳಿದ್ರೆ ಬ್ರಹ್ಮದೇವರ ಬಳಿಗೆ ಅವನು ಸಮಿತ್ಪಾಣಿ ಅಂತ ಹೇಳ್ತಾರೆ. ನಾವು ಅಧ್ಯಯನಕ್ಕೆ ಹೋಗ್ತೇವೆ. ನಾವು ಈಗಿನ ಅಧ್ಯಯನ ಹೇಗೆ ಅಂತ ಕೇಳಿದರೆ ನಮ್ಮನ್ನೇ ಹುಡುಕೊಂಡು ಬರ್ತಾರೆ, ಅಥವಾ ನಾವೇ ಯಾವುದೋ ಒಂದು ವ್ಯವಸ್ಥೆಯನ್ನು ಅನುಸರಿಸಿಕೊಂಡು ಹೋಗ್ತೇವೆ. ವಾಸ್ತವಿಕವಾಗಿ ಭಗವಂತನ ಬಗ್ಗೆ ಅಥವಾ ಈ ಒಳ್ಳೆಯ ಶಾಸ್ತ್ರಗಳ ಅಧ್ಯಯನಕ್ಕೆ ಇರತಕ್ಕಂತಹ ಮಾರ್ಗ ಏನು ಅಂತ ಕೇಳಿದರೆ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡುವಂತಹದ್ದು. ಉಪನಯನ ಸಂಸ್ಕಾರವನ್ನು ಮಾಡಿ ತದನಂತರದಲ್ಲಿ ಏನು ಅಂತ ಕೇಳಿದರೆ ಆ ಉಪನಯನವನ್ನು ಮಾಡಿರತಕ್ಕಂತಹ ವಟು ಏನಿದ್ದಾನೆ ಅವನು ಸಮಿತ್ಪಾಣಿಯಾಗಿ ಅವನು ಹೋಗಬೇಕು. ಸಮಿತ್ಪಾಣಿಯಾಗಿ ಹೋಗಿ ಭಗವಂತನನ್ನು ನಾನು ನೋಡಬೇಕು, ಭಗವಂತನನ್ನು ಕಾಣಬೇಕು ಎಂಬುದಾಗಿ ಗುರುಗಳನ್ನು ಅವನು ಹುಡುಕಿಕೊಂಡು ಹೋಗಬೇಕು. ಹೋಗಿ ಅಲ್ಲಿ ಅವನು ಅಧ್ಯಯನವನ್ನು ಗುರುಗಳು ಅವನಿಗೆ ಅಧ್ಯಯನವನ್ನು ಮಾಡಿಸುವಂತಹದ್ದು. ಯಾವಾಗ ಆ ಶ್ರೋತ್ರಿಯ ಬ್ರಹ್ಮನಿಷ್ಠಂ ಅದೀಹಿ ಭಗವೋ ಬ್ರಹ್ಮೇತಿ, ನನಗೆ ಬ್ರಹ್ಮನ ಬಗ್ಗೆ ಹೇಳಿಕೊಡಿ ಅಂತ ಹೇಳಿಕೊಂಡು ಸಮಿತ್ಪಾಣಿಯಾಗಿ ಹೋಗಿ
ಗುರುಗಳ ಬಳಿಗೆ ಅವನು ಅಧ್ಯಯನವನ್ನು ಮಾಡಬೇಕು. ಹೀಗೆ ಅಧ್ಯಯನವನ್ನು ಮಾಡಿದಾಗ ಆ ಏನು ಅಧ್ಯಾಪಕರು ಗುರುಗಳಿದ್ದಾರೆ ಅವರು ಅವನಿಗೆ ಬೇಕಾಗಿರತಕ್ಕಂತಹ ಏನು ಅಧ್ಯಯನವನ್ನು ಮಾಡಿಸಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಪಾಠಾದಿಗಳನ್ನು ಮಾಡುವಂತಹದ್ದು. ಹೀಗೆ ಆ ಅಧ್ಯಯನಕ್ಕೂ ಕೂಡ ಇರತಕ್ಕಂತಹ ಕ್ರಮವನ್ನು ಹೇಳ್ತಾರೆ. ಇಂದ್ರ ಅದೇ ರೀತಿಯಾಗಿ ಮಾಡಿದಂತೆ ಬ್ರಹ್ಮದೇವರ ಬಳಿಗೆ ಬರುವಾಗ ಸುಮ್ಮನೆ ಬರಲಿಲ್ಲ. ಸಮಿತ್ಪಾಣಿ ಅವರಿಗೆ ಆ ಗುರು ಶುಶ್ರೂಷೆಯ ವಿದ್ಯಾ ಅಂತ ಇರುವಂತಹದ್ದು. ಗುರುಗಳ ಶುಶ್ರೂಷೆ ಮಾಡಿ ಗುರುಗಳ ಶುಶ್ರೂಷೆಯನ್ನು ಮಾಡುವ ಮೂಲಕವಾಗಿ ಅವರಿಂದ ಆ ವಿದ್ಯೆಯನ್ನು ಪಡೆದುಕೊಳ್ಳುವಂತಹದ್ದು. ಹೀಗೆ ಆ ಅಧ್ಯಯನವನ್ನು ಮಾಡಿ ತದನಂತರದಲ್ಲಿ ಆ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹದ್ದು. ಅದೇ ರೀತಿಯಾಗಿ ಇಂದ್ರ ಆ ಬ್ರಹ್ಮನ ಬಳಿಗೆ ಬಂದಿದ್ದಾನೆ. ಬಂದು ಹೇಳ್ತಾನಂತೆ ಏನು ನನಗೆ ಇನ್ನಷ್ಟು ಪ್ರಾವ್ರಾಜೆ ಸಾರ್ಧಂ ಕಿಮಿಚ್ಚನ್ ಪುನರಾಗಮ, ಒಳ್ಳೆಯ ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಇನ್ನಷ್ಟು ವಿಷಯಗಳನ್ನು ನನಗೆ ಹೇಳಬೇಕು ಅಂತ ಹೇಳಿಕೊಂಡು ಹೀಗೆ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಅವನಿಗೆ ಹೇಳ್ತಾನಂತೆ ಒಳ್ಳೆಯ ಆ ಬ್ರಹ್ಮದೇವರು ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಅದು ಏನು ಅಂತ ಕೇಳಿದರೆ ಪ್ರತಿಬಿಂಬ ಹೇಳ್ತಾರೆ. ಪ್ರತಿಬಿಂಬ ದೋಷಪೂರ್ಣವೇ ಆಗಿದೆ. ಎಲ್ಲಿ ಕಾಣತಕ್ಕಂತಹದ್ದು ನೀನು ಹೊರಗಡೆ ಕಾಣತಕ್ಕಂತಹ ಪ್ರತಿಬಿಂಬ ಏನಿದೆ ಅದು ದೋಷ. ಆದರೆ ಶುದ್ಧವಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಅದು ಬಿಂಬ ಮಾತ್ರ ಅಂತ ಹೇಳ್ತಾರೆ. ಹೀಗೆ ಇನ್ನಷ್ಟು ಅಧ್ಯಯನ ಮಾಡಬೇಕು ಅಂತಾದರೆ ನೀನು ನನ್ನಲ್ಲಿ ಇನ್ನಷ್ಟು 32 ವರ್ಷಗಳ ಕಾಲ ನನ್ನಲ್ಲಿ ಅಧ್ಯಯನವನ್ನು ಮಾಡಬೇಕು. ತದನಂತರದಲ್ಲಿ ನಿನಗೆ ಆ ಎಲ್ಲ ವಿಷಯಗಳು ಅರ್ಥವಾಗುವಂತಹದ್ದು ಅಂತ ಹೇಳಿಕೊಂಡು ಹೀಗೆ ಆ ಎಲ್ಲ ತಾತ್ವಿಕವಾಗಿರತಕ್ಕಂತಹ ವಿಚಾರ ಆ ಭಗವಂತನ ಇದನ್ನು ಹೇಳ್ತಾರೆ. ತದನಂತರದಲ್ಲಿ ತತ್ವಜ್ಞಾನ ಬೇಕು ಅಂತಾದರೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ನಾವು ಸಾಮಾಜಿಕವಾಗಿ ಹೊರಗಿನ ಈಗಿನ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯನ್ನು ನೋಡಿದಾಗಲೂ ಕೂಡ ಇದು ನಮಗೆ ಅರ್ಥವಾಗುವಂತಹದ್ದು. ಉಪನಿಷತ್ತೇ ಇದನ್ನು ಹೇಳ್ತದೆ. ಯಾರಿಗೆ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅವನಿಗೆ ಯೋಗ್ಯತೆ ಇರಬೇಕು. ಯಾರಿಗೆ ಯೋಗ್ಯತೆ ಇರುವೋ ಅವರಿಗೆ ಈ ತತ್ವಜ್ಞಾನವನ್ನು ಉಪದೇಶ ಮಾಡಬಾರದು. ಯೋಗ್ಯತಾರಹಿತನಾಗಿರ್ತಕ್ಕಂಥವನಿಗೆ ಅವನಿಗೆ ತಿಳ್ಕೊಳ್ಬೇಕು ಅಂತ ಆಸೆ ಇಲ್ಲ. ನಾಸ್ತಿಕನಾಗಿರ್ತಾನೆ ಅಥವಾ ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಆಸ್ತಿ ಇರುವುದಿಲ್ಲ ಅವನಿಗೆ. ತಾನು ತಿಳ್ಕೊಳ್ಬೇಕು ಇದೆಲ್ಲ ಏನು ಅಂತ ಎಂಬುದಾಗಿರ್ತಕ್ಕಂಥ ಆಸ್ತಿ ಅದನ್ನು ಕೂಡ ಅಂಥವನಿಗೆ ಇದನ್ನು ಹೇಳಬಾರ್ದು. ಮತ್ತು ಯಾರಿಗೆ ಅಂತ ಕೇಳಿದ್ರೆ ಇನ್ನೊಂದು ಮುಖ್ಯವಾಗಿರ್ತಕ್ಕ ಪೃಷ್ಠ ಕಸೆಯದ್ರು ಯಾತು. ಒಬ್ಬ ವ್ಯಕ್ತಿ ತಾನು ತಿಳ್ಕೊಳ್ಬೇಕು ಅಂತ ಆದರೆ ಅವನು ಬಂದು ಕೇಳಬೇಕಂತೆ, ನನಗೆ ಇದರ ಬಗ್ಗೆ ತಿಳ್ಕೊಳ್ಬೇಕು, ನನಗೆ ಇದರ ಬಗ್ಗೆ ಸ್ವಲ್ಪ ಹೇಳಿಕೊಡಿ ಅಂತ ಹೇಳಿಕೊಂಡು ಹೀಗೆ ಯಾರು ಸಂಶಯಾತ್ಮಕವಾಗಿ ಸಂಶಯಪೂರ್ವಕವಾಗಿ ಆ ಗುರುಗಳ ಉಪಸತ್ತಿಯನ್ನು ಮಾಡ್ತಾರೋ ಅಂಥವನಿಗೆ ಜ್ಞಾನದ ಉಪದೇಶವನ್ನು ಮಾಡುವಂತಹದ್ದು. ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅವನಿಗೆ ಯಾವ ಕಾರಣಕ್ಕೂ ಕೂಡ ಜ್ಞಾನವನ್ನು ಉಪದೇಶವನ್ನು ಮಾಡಬಾರದು ಅಂತ ಹೇಳ್ತಾರೆ. ಹೀಗೆ ನಮಗೆ ಎಲ್ಲಿಂದ ಕೊಟ್ಟಿರತಕ್ಕಂತಹದ್ದು ಅಂತ ಕೇಳಿದ್ರೆ ನಮಗೆ ಉಪನಿಷತ್ತು ಕೊಟ್ಟಿರತಕ್ಕಂತಹದ್ದು. ಉಪನಿಷತ್ತೇ ಹೇಳ್ತಾರೆ ಏಷ ಸ್ವಪ್ನೇ ಮಹೀಯಾನ್ ಚರತಿ ಏಷ ಆತ್ಮ ಏತದ್ ಅಮೃತಂ ಏತದ್ ಅಭಯಂ ಏತದ್ ಬ್ರಹ್ಮ ಶಾಂತಹೃದಯ. ಅವನು ತಿಳ್ಕೊಳ್ಬೇಕು ಅಂತ ಆದರೆ ಅಪ್ರಿಯವೇತ್ತೆಯೋ ಭವತ್ತಿದೆ. ಯಾರಿಗೆ ತಿಳ್ಕೊಳ್ಬೇಕು ಅಂತ ಇಲ್ಲ, ಯಾರಿಗೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸಕ್ತಿ ಇಲ್ಲ ಅಂಥವನಿಗೆ ಇದನ್ನು ಹೇಳ್ತಾರೆ. ದೊಡ್ಡ ಸಭೆಯಲ್ಲಿ ನಾನು ನಿಮಗೆ ಉಪನಿಷತ್ತು ಹೇಳ್ತೇನೆ, ನಾನು ನಿಮಗೆ ಬ್ರಹ್ಮನ ಬಗ್ಗೆ ಹೇಳ್ತೇನೆ, ನಾನು ನಿಮಗೆ ಅದರ ಬಗ್ಗೆ ಹೇಳ್ತೇನೆ, ಇದರ ಬಗ್ಗೆ ಹೇಳ್ತೇನೆ ಅಂತ ಹೇಳಿಕೊಂಡು ಇದು ಅಲ್ಲಿ ಹೇಳಲಿಕ್ಕಿರತಕ್ಕಂಥದ್ದಲ್ಲ. ಮತ್ತೇನೂ ಕೇಳಿದ್ರೆ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಭಗವತ್ ತತ್ವವನ್ನು ತಿಳ್ಕೊಳ್ಬೇಕು, ಯಾರಿಗೆ ಭಗವಂತನನ್ನು ತಿಳ್ಕೊಳ್ಬೇಕು ಅಂಥವನಿಗೆ ಮಾತ್ರ ಇದು ಇರುವಂತಹದ್ದು. ಅವರು ಈ ರೀತಿಯಾಗಿರ್ತಕ್ಕಂತಹ ಜ್ಞಾನಕ್ಕೆ ಅಂದರೆ ಏನು ಏನು ಅಂತ ಕೇಳಿದ್ರೆ ಮುಖ್ಯವಾಗಿರತಕ್ಕಂತಹ ಕ್ವಾಲಿಟಿ ಅದು ಏನು ಅಂತ ಕೇಳಿದ್ರೆ ಜ್ಞಾನಪಿಪಾಸು ಆಗಿರಬೇಕು. ಯಾರಿಗೆ ಜ್ಞಾನಪಿಪಾಸು ಉಂಟು ಅವನು ಮಾತ್ರ ಈ ಯಥಾರ್ಥವಾಗಿರತಕ್ಕಂತಹ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯತಾ ಉಳ್ಳವನಾಗ್ತಾನೆ ಅಂತ ಹೇಳ್ತಾರೆ.
ಆ ಯೋಗ್ಯತೆ ಉಳ್ಳವನು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿ ತನ್ಮೂಲಕವಾಗಿ ಅವನು ಭಗವಂತನನ್ನು ಹೊಂದುತ್ತಾನೆ ಎಂಬುದಾಗಿ ನಮಗೆ ಉಪನಿಷತ್ಕಾರರು ಇದನ್ನು ಹೇಳ್ತಾರೆ. ಹೀಗೆ ಇಂದ್ರ ಇಷ್ಟು ಮಾತ್ರ ಅಲ್ಲದೆ ಎಷ್ಟು ವರ್ಷಗಳ ಕಾಲ ಬ್ರಹ್ಮದೇವರ ಬಳಿಯಲ್ಲಿ ಅಧ್ಯಯನ ಮಾಡಿದ ಅಂತ ಕೇಳಿದರೆ ಹೇಳ್ತಾರೆ, ನಮಗೆ ಉಪನಿಷತ್ತು ಕೊಡತಕ್ಕಂಥ ಒಂದು ಹೇಳ್ತಾರೆ, ಆ ಇಂದ್ರ 101 ವರ್ಷಗಳ ಕಾಲ ಇಂದ್ರ ಬ್ರಹ್ಮದೇವರ ಬಳಿಯಲ್ಲಿ ಭಗವತ್ತತ್ವ, ಕೇವಲ ಭಗವತ್ತತ್ವದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಭೀಷ್ಮಾಚಾರ್ಯರು, ಪರಶುರಾಮ, ಅದೇ ರೀತಿಯಾಗಿ ಹೀಗೆ ತಮ್ಮ ಅಧ್ಯಯನ ಮಾಡುವುದಕ್ಕೋಸ್ಕರವಾಗಿ ಕೇವಲ 560 ವರ್ಷಗಳ ಕಾಲ ಕೇವಲ ತಾತ್ವಿಕವಾಗಿರ್ತಕ್ಕಂತಹ ಜ್ಞಾನ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ತಮ್ಮ 500 ವರ್ಷಗಳ ಕಾಲ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ರು. ಆ 200 ವರ್ಷಗಳಲ್ಲಿ 500 ವರ್ಷಗಳ ಕಾಲ ಕೇವಲ ಅಧ್ಯಯನ ಮಾಡಿರ್ತಕ್ಕಂತಹದ್ದು ಇಂದ್ರ. ಆ ದೊಡ್ಡ ದೇವಲೋಕದ ಅಧಿಪತಿಯಾಗಿರ್ತಕ್ಕಂತಹ ಇಂದ್ರ ಅವನೂ ಸಹಿತ ಬ್ರಹ್ಮದೇವರ ಬಳಿಗೆ ಹೋಗಿ ಆ ಗುರುಪದೇಶದ ಮೂಲಕವಾಗಿ 101 ವರ್ಷಗಳ ಕಾಲ ಬ್ರಹ್ಮದೇವರ ಸೇವೆಯನ್ನು ಮಾಡಿ ತನ್ಮೂಲಕವಾಗಿ ಅವರು ಆ ಭಗವಂತನ ಬಗ್ಗೆ ತಿಳ್ಕೊಂಡಿರತಕ್ಕಂಥದ್ದು. ಹೀಗೆ ಆ ಇಂದ್ರನಿಗೂ ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನವನ್ನು ಹೇಳ್ತಾರೆ. ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನವನ್ನು ಹೇಳ್ತಾ ತದನಂತರದಲ್ಲಿ ಉಪನಿಷತ್ತಿನ ಉಪಸಂಹಾರವನ್ನು ಮಾಡ್ತಾ ಬರ್ತಾರೆ. ಏನು ಇಷ್ಟು ಹೇಳಿರ್ತಕ್ಕಂತಹ ಇಷ್ಟು ಸಮಯಗಳ ಕಾಲ ಅಂದರೆ ಎಲ್ಲ ವಿಷಯಗಳು ಯಾವ ಕಾರಣಕ್ಕೋಸ್ಕರ ಇರತಕ್ಕಂತಹದ್ದು, ಏನು ಇರತಕ್ಕಂತಹ ಎಸೆನ್ಸ್ ಏನು, ಯಾಕೆಂದರೆ ಉಪನಿಷತ್ತು ಹೊರಟಿರತಕ್ಕಂತಹದ್ದು ಯಾವುದಕ್ಕೆ, ಉಪನಿಷತ್ತಿನ ಸಾರ ಏನು, ಉಪನಿಷತ್ತು ಎಂಬುದನ್ನು ಯಾಕೋಸ್ಕರವಾಗಿ ನಾವು ಇದನ್ನು ಅಧ್ಯಯನ ಮಾಡಬೇಕು ಎಂಬುದಾಗಿ ಹೇಳಿದಾಗ ನಮಗೆ ಆ ಉಪನಿಷತ್ತು ಕೊಡತಕ್ಕಂತಹ ಒಂದು ಅದು ವಿಷಯ ಏನು ಅಂತ ಕೇಳಿದರೆ, ಭಗವನ್ ಮರ್ತ್ಯವಾವ ಇದಂ ಶರೀರಮಾತ್ರಂ ಮೃತ್ಯುನ ತದಸ್ಯ ಅಮೃತ ಶರೀರಸ್ಯಾತ್ಮನೋ ಅಧಿಷ್ಠಾನಂ. ನಮಗೆ ಇದರ ಎಲ್ಲ ಸಾರ ಏನು ಅಂತ ಕೇಳಿದರೆ, ನಿಮಗೆ ಯಾವಾಗ ಶರೀರದಲ್ಲಿರತಕ್ಕಂತಹ ಅಭಿಮಾನ ಉಂಟೋ ಆವಾಗ ನಿಮಗೆ ದುಃಖ ಎಂಬುದು ನಿಶ್ಚಿತ. ಯಾವಾಗ ಈ ಶರೀರದಲ್ಲಿರ್ತಕ್ಕಂತಹ ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನದು ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಒಂದು ಶರೀರದಲ್ಲಿರ್ತಕ್ಕಂತಹ ಅಭಿಮಾನವನ್ನು ಯಾವಾಗ ನೀವು ಇಟ್ಟುಕೊಳ್ತೀರೋ ಆವಾಗ ಈ ದುಃಖಕ್ಕೆ ಅದು ಕಾರಣವಾಗಿದೆ. ಮತ್ತೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಅತಃ ಆತ್ತೋ ವೈ ಶರೀರ ಪ್ರಿಯಾಭ್ಯಾಮ್, ಇದು ನಮಗೆ ಪ್ರಿಯವಾಗಿರ್ತಕ್ಕಂತಹದ್ದು, ಇದು ನಮಗೆ ಅಪ್ರಿಯವಾಗಿರ್ತಕ್ಕಂತಹದ್ದು, ಇವರು ನಮಗೆ ಪ್ರಿಯರು, ಇವರು ನಮಗೆ ಅಪ್ರಿಯರು. ಹೀಗೆ ಯಾವಾಗ ನಮಗೆ ಆ ಪ್ರಿಯಾಪ್ರಿಯತ್ವಗಳ ಜ್ಞಾನ ಬರ್ತದೆಯೋ ಅಥವಾ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಯಾವಾಗ ಅನುಭವಿಸ್ತೇವೋ ಆವಾಗ ಅದರಲ್ಲಿ ನಮಗೆ ಬಂಧನ ಬರುವಂತಹದ್ದು, ತನ್ಮೂಲಕವಾಗಿ ನಮಗೆ ಆ ಬಂಧನದಿಂದಾಗಿ ದುಃಖಾದಿಗಳು ಆಗುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಈ ಜರಾಮರಣ ಉಳ್ಳಂತಹದ್ದು ಶರೀರ. ಇನ್ನು ಇದು ಯಾವತ್ತಾದರೂ ಕೂಡ ಈ ಶರೀರ ಇದು ಹೋಗಲೇಬೇಕು, ಯಾವ ಕಾಲಕ್ಕೂ ಕೂಡ ನೀನು ಶರೀರದಲ್ಲಿಯೇ ಇರ್ತೇನೆ ಇಲ್ಲ. ಮತ್ತೆ ಈ ಶರೀರ ಇದ್ದ ಹಾಗೆ ಇರ್ತದೆ ಅಂತ ಕೇಳಿದರೆ ಇಲ್ಲ, ಅದು ಇಲ್ಲ. ಇವತ್ತು ಚೆನ್ನಾಗಿತ್ತು, ಇದರಲ್ಲಿ ಈಗ ಕೌಮಾರ ಇದೆ, ಯೌವನ ಇದೆ. ಯೌವನದಲ್ಲಿ ನಾವೇನು ಮಾಡ್ತೇವೆ, ನನ್ನಲ್ಲಿರ್ತಕ್ಕಂಥ ಸೌಂದರ್ಯ ಅಂತ ಹೇಳಿಕೊಂಡು ಒದ್ದಾಡ್ತಾ ಇರ್ತೇವೆ, ನನಗಿಂತ ಸೌಂದರ್ಯ ಇನ್ಯಾರ್ದೂ ಇಲ್ಲ ಅಂತ ಹೇಳಿಕೊಂಡು ಈ ರೀತಿಯಾಗಿ ಅಹಂಭಾವದಿಂದ ಇರ್ತೇವೆ. ಈ ಸೌಂದರ್ಯ ಎಲ್ಲಿಯ ತನಕ ಅಂತ ಕೇಳಿದರೆ ಇದು ಯಾವುದೋ ಒಂದು ವ್ಯವಸ್ಥೆಯ ತನಕ. ಇದರಲ್ಲಿ 20 ವರ್ಷ, 30 ವರ್ಷ, 40 ವರ್ಷ ಸೌಂದರ್ಯ. 40 ವರ್ಷಗಳ ಕಾಲ ಬಳಿಕ ಇದರಲ್ಲಿ ಸೌಂದರ್ಯ ಉಂಟಾ ಅಂತ ಕೇಳಿದರೆ ಇಲ್ಲ. ಸೌಂದರ್ಯ ಮತ್ತೆ ಅದು ಹಿಂದಕ್ಕೆ ಹೋಗುವಂತಹದ್ದು, ಮತ್ತೆ ಪುನಃ ಅದು ಹಾಳಾಗ್ತಾ ಹೋಗ್ತಾ ಇರ್ತದೆ. ಹೀಗೆ ಆ ಶರೀರದಲ್ಲಿರ್ತಕ್ಕಂತಹ ಅಭಿಮಾನ ಅದು ಯಾವಾಗ ನಮಗೆ ಇರ್ತದೆಯೋ ಆವಾಗ ಆ ಶರೀರದಲ್ಲಿರ್ತಕ್ಕಂತಹ ಅಟ್ಯಾಚ್ಮೆಂಟ್ಗಳು ಕೂಡ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ಅಭಿಮಾನವನ್ನು ಬಿಡಬೇಕು. ಅಭಿಮಾನವನ್ನು ಬಿಟ್ಟು ನೀನು ಇರಬೇಕು ಎಂಬುದನ್ನು ಆ
ಬ್ರಹ್ಮದೇವರು ಇಂದ್ರನಿಗೆ ಉಪದೇಶವನ್ನು ಮಾಡ್ತಾರೆ. ಆ ಸುಖ ದುಃಖಗಳ ಪರಮಾತ್ಮನಿಗೆ ಸುಖ ದುಃಖಾದಿಗಳ ಕಿಂಚಿತ್ತೂ ಕೂಡ ಲೇಪ ಇಲ್ಲ, ಲೇಷ ಇಲ್ಲ ಅಂತ ಹೇಳಿಕೊಂಡು ಹೇಳ್ತಾರೆ. ತದನಂತರದಲ್ಲಿ ಈ ಪ್ರಾಕೃತ ಶರೀರದಿಂದಾಗಿ ಪ್ರಾಕೃತ ಏನು ಪಾಂಚಭೌತಿಕವಾಗಿರ್ತಕ್ಕಂಥ ಶರೀರಗುಂಟು, ಇದೇ ಶರೀರದಿಂದಾಗಿ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ಪ್ರಾಕೃತವಾಗಿರ್ತಕ್ಕಂಥ ಶರೀರವನ್ನು ಬಿಡಬೇಕು. ತದನಂತರದಲ್ಲಿ ಪ್ರಾಕೃತವಾಗಿರ್ತಕ್ಕಂಥ ಶರೀರ ತ್ಯಾಗ ಮಾಡಿ ತದನಂತರದಲ್ಲಿ ಭಗವಂತನನ್ನು ಹೊಂದಿ ತನ್ಮೂಲಕವಾಗಿ ಆ ಮುಕ್ತಿ ಏನು ಆ ಒಳಗಿರತಕ್ಕಂಥ ಸೂಕ್ಷ್ಮ ದೇಹ ಅನಿರುದ್ಧ ದೇಹದ ಮೂಲಕವಾಗಿ ಅವನಿಗೆ ಆ ಭಗವಂತನನ್ನು ಹೊಂದುವಂತಹದ್ದು ಅಂತ ಎಂಬುದಾಗಿ ಆ ಪ್ರಾಕೃತ ದೇಹ ಅದು ಹೋಗಬೇಕಾದರೂ ಕೂಡ ಆ ರೀತಿಯಾಗಿ ಆ ಭಗವಂತನ ಅದಕ್ಕೂ ಕೂಡ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕು ಎಂಬುದಾಗಿ ಹೀಗೆ ಈ ಉಪನಿಷತ್ತಿನ ಉಪಸಂಹಾರವನ್ನು ಮಾಡ್ತಾ ಬರ್ತಾರೆ. ತದನಂತರದಲ್ಲಿ ಉಪನಿಷತ್ತು ಇದರಲ್ಲಿ ಈ ಉತ್ತಮ ಪುರುಷ ಅಂತ ಹೇಳ್ತಾರೆ. ಯಾರು ಉತ್ತಮ ಪುರುಷ ಅಂತ ಹೇಳಿದ್ರೆ, ಉತ್ತಮ ಪುರುಷ ಇನ್ಯಾರೂ ಅಲ್ಲ. ಅದು ಯಾರು ಅಂತ ಕೇಳಿದ್ರೆ ಅದು ಕೇವಲ ಅದು ಭಗವಂತ ಮಾತ್ರ. ಉತ್ತಮ ಪುರುಷನಾಗಿರ್ತಕ್ಕಂತಹ ಭಗವಂತನ ಉಪಾಸನೆಯನ್ನು ಯಾರು ಮಾಡ್ತಾರೆಯೋ ಅವರಿಗೆ ನಿಶ್ಚಿತವಾಗಿಯೂ ಕೂಡ ಮುಕ್ತಿ ಎಂಬುದು ಆಗ್ತದೆ. ತನ್ಮೂಲಕವಾಗಿ ಅವನಿಗೆ ಭಗವಂತನ ಅನುಗ್ರಹ ಎಂಬುದು ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಇನ್ನು ಈ ಪರಮಾತ್ಮನಿಗೂ ಕೂಡ ಅಲ್ಲ, ಪರಮಾತ್ಮನಿಗೆ ನಮಗೆ ಮೋಕ್ಷವಾಗದೆ ಪರಮಾತ್ಮನಿಗೆ ಭೋಗವಾಗಬೇಕು ಅಂತಾದರೆ ಈ ಎಲ್ಲ ದೇಹಗಳು ಬೇಕು ಅಂತ ಹೇಳಿದರೆ ಇಲ್ಲ, ಅವನಿಗೆ ಯಾವುದೂ ಬೇಡ. ಮತ್ತು ಏನು ಕೇಳಿದರೆ ಅವನಿಗಿರತಕ್ಕಂತಹದ್ದು ಇದೇ ಒಂದು, ಅದೇನು ಅಂತ ಕೇಳಿದರೆ ನಾವು ಬೇಡಬೇಕಾದ್ದು ಏನು ಅಂತ ಕೇಳಿದ್ರೆ ಶ್ಯಾಮಾತ್ ಶಬಲಂ ಪ್ರಪದ್ಯೆ ಶಬಲಾತ್ ಶ್ಯಾಮಂ ಪ್ರಪದ್ಯೆ ಅಶ್ವೈವ ರೋಮಾಣಿ ವಿಧೂಯ ಪಾಪಂ ಚಂದ್ರೈವ ರೋಮಾಶ್ವಾತ್ ಪ್ರಮುಚ್ಯ ಶರೀರಂ ಅಪ್ರಕೃತಂ ಕೃತಾತ್ಮ ಬ್ರಹ್ಮಲೋಕಂ ಅಭಿಸಂಭವಾಮಿ. ನಮಗೆ ಭಗವಂತನನ್ನು ಹೊಂದಬೇಕು ಅಂತ ಕೇಳಿದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಆ ಭಗವಂತನ ಅನುಗ್ರಹ. ನಾವು ಕೇಳಬೇಕಾಗಿರತಕ್ಕಂತಹದ್ದು ಅದು ಯಾವುದು ಅಂತ ಕೇಳಿದರೆ ಅದು ಮುಕ್ತಿ. ಆ ಮುಕ್ತಿಯನ್ನು ಕೇಳಬೇಕು. ಮುಕ್ತಿಯನ್ನು ಕೇಳಿದ್ರಿಂದಾಗಿ ಅವನಿಗೆ ಪೂರ್ಣವಾಗಿರತಕ್ಕಂತಹ ಮೋಕ್ಷಾದಿಗಳು ಅವನಿಗೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಉಪನಿಷತ್ತು ಪೂರ್ಣವಾಗಿ ಇದನ್ನು ನಿಲ್ಲಿಸುವಂತಹದ್ದು ಎಲ್ಲಿ ಅಂತ ಕೇಳಿದರೆ ತಿಳಿಸುವಂತಹದ್ದು ಮುಖ್ಯವಾಗಿ ಯಶಸ್ಸಿನ ಪ್ರಾರ್ಥನೆ. ನಮಗೆ ಯಾವುದು ಬೇಕು ಅಂತ ಕೇಳಿದರೆ ಉಪನಿಷತ್ತಿನ ಕೊನೆಯ ಪ್ರಾರ್ಥನೆ ಯಾವುದು ಅಂತ ಕೇಳಿದರೆ ಆಕಾಶೋ ವೈನಾಮ ರೂಪ ಯೋನಿರ್ವಹಿತ ತೇ ನಿರಂತರ ಬ್ರಹ್ಮ ರಭೃತಂ ಸ ಆತ್ಮ ಪ್ರಜಾಪತೆ ಪಂಥ ವೇತ್ತ ಪ್ರಪದ್ಯೆ ಯಶಃ ಯಶೋಹಂ ಭವಾನಿ ಬ್ರಾಹ್ಮಣಾನಾಂ ಯಶೋ ರಾಜ್ಞಾಂ ಯಶೋ ದಿಶಾಂ ಯಶೋಹಮನುಪ್ರಾಪತ್ತಿ ಸಹಾಹಂ ಯಶಸಾಂ ಯಶಃ ತ್ವೇತಂ ಕಮತ್ಕಂ ಶ್ವೇತಂ ಲಿಂದುಮಾಭಿಗಾಂ. ಉಪನಿಷತ್ತು ಕೊನೆಯಲ್ಲಿ ನಿಲ್ಲಿಸುವಂತಹದ್ದು ಎಲ್ಲಿ ಅಂತ ಕೇಳಿದರೆ ನಮಗೆ ಶ್ರೇಯಸ್ಸಾಗಬೇಕು. ಆ ಶ್ರೇಯಸ್ಸು ಆಗುವಂತಹದ್ದು ಎಲ್ಲಿಂದ ಅಂತ ಕೇಳಿದರೆ ಅದು ಆ ಹೃದಯ ನಾಮಕನಾಗಿರ್ತಕ್ಕಂತಹ ಹೃದಯಸ್ಥನಾಗಿರ್ತಕ್ಕಂತಹ ಭಗವಂತ ಅವನನ್ನು ಉಪಾಸನೆ ಮಾಡುವ ಮೂಲಕವಾಗಿ ಅವನನ್ನು ನಾವು ತಿಳ್ಕೊಳ್ಳಬೇಕು ಎಂಬುದಾಗಿ ಹೀಗೆ ನಮಗೆ ಶಾಶ್ವತವಾಗಿರ್ತಕ್ಕಂತಹ ಶ್ರವಣ, ಶಾಶ್ವತವಾಗಿರ್ತಕ್ಕಂತಹ ಮನನ, ನಿಧಿಧ್ಯಾಸನ ಇವುಗಳ ಮೂಲಕವಾಗಿ ಯಾವ ಜೀವರಾಶಿಗಳು ಇರ್ತಾರೆಯೋ ಅವನಿಗೆ ನಿಶ್ಚಿತವಾಗಿಯೂ ಕೂಡ ಭಗವಂತನ ಪ್ರಾಪ್ತಿ, ಆ ಭಗವಂತನ ಲೋಕವಾಗ್ತದೆ ಎಂಬುದಾಗಿ ನಮಗೆ ಉಪನಿಷತ್ತು ನಮಗೆ ತಿಳಿಸಿಕೊಡುವಂತಹದ್ದು. ತದನಂತರದಲ್ಲಿ ಕೊನೆಯ ಒಂದು ಶ್ಲೋಕದ ಮೂಲಕವಾಗಿ ಮುಖ್ಯ ಪ್ರಾಣನನ್ನು ಇದರಲ್ಲಿ ವರ್ಣನೆ ಮಾಡ್ತಾರೆ. ಪ್ರಸಿದ್ಧವಾಗಿರತಕ್ಕಂತಹ ಒಂದು ಶ್ಲೋಕ ಅದು ಯಾವುದು ಅಂತ ಕೇಳಿದ್ರೆ ಯಸ್ಯ ತ್ರೇಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿಲಂ ಬಟ್ ತದ್ದರ್ಶದ ವಿತ್ತಮೇವ ನಿಯತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪೋ ಮಧ್ವೋ ಯತ್ ತೃತೀಯಮಿದಮನ ಕೃತಕೃತ ಕೇಶವೇ ಅಂತ ಹೇಳಿಕೊಂಡು ಹೇಳುವಂತಹದ್ದು. ಭಗವಂತನ ವಾಯುರೂಪ, ಹನುಮರೂಪ, ಮಧ್ವರೂಪ, ಭಗವಂತನ ರಾಮರೂಪ, ಕೃಷ್ಣರೂಪ, ವ್ಯಾಸರೂಪ ಎಲ್ಲವನ್ನೂ ಕೂಡ ಚಿಂತನೆ ಮಾಡುವ ಮೂಲಕವಾಗಿ ಇದರಲ್ಲಿ ಹೇಳ್ತಾರೆ. ಬಳಿತ ಸೂಕ್ತಾದಿಗಳು ಏನು ಹೇಳ್ತದೆಯೋ ಅದರಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯಮಾನನಾಗಿರ್ತಕ್ಕಂತಹ ಭಗವಂತ
ಯಸ್ಯ ತ್ರೇಣಿ ಯುಧಾನಿ ವೇದವಚನೆ ರೂಪಾಣಿ ದಿವ್ಯಾನಿ. ಭಗವಂತನ ವಾಯುದೇವರ ರೂಪ, ಆ 3 ರೂಪಗಳನ್ನು ಕೂಡ ಹೇಳ್ತಾ ಉಂಟು. ಅದು ಯಾವುದು ಅಂತ ಕೇಳಿದ್ರೆ ಬಳಿತಾ ಸೂಕ್ತವನ್ನೇ ನಾವು ಉದಾಹರಣೆಗೆ ತಗೊಳ್ಬೋದು. ಮಧ್ವಾ ಆದವೇ ಗುಹಾಸಂತಂ ತರಿಶ್ವಾಮಥಾಯತಿ ಅಂತ ಹೇಳಿಕೊಂಡು ಆ ಭಗವಂತ ವಾಯುದೇವರ ಮಧ್ವರೂಪವನ್ನು ಅಲ್ಲಿ ಚಿಂತನೆ ಮಾಡ್ತಾರೆ. ತದನಂತರದಲ್ಲಿ ಆ ವಾಯುದೇವರ ಮೂಲರೂಪ ಅದು ಬಲಾತ್ಮಕವಾಗಿರ್ತಕ್ಕಂತಹ ರೂಪ, ಜ್ಞಾನಾತ್ಮಕವಾಗಿರ್ತಕ್ಕಂತಹ ರೂಪ. ಇಲ್ಲಿ ಹನುಮದ್ ರೂಪ ಅಂತ. ಹನು ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಹನು ಅಂತ ಹೇಳಿದ್ರೆ ಹನು ಶಬ್ದೋ ಬಲವಾಚಿ ಅಥವಾ ಜ್ಞಾನವಾಚಿ ಅಂತ ಹೇಳ್ಬೋದು. ಜ್ಞಾನವಾಚಿಯೂ ಆಗ್ಬೋದು, ಬಲವಾಚಿತ್ವೂ ಆಗ್ಬೋದು. ಹನುಮಂತ ಬಲರೂಪವೂ ಹೌದು, ಅದು ಜ್ಞಾನರೂಪವೂ ಹೌದು. ಹೀಗೆ 2 ರೂಪಗಳನ್ನು ಕೂಡ ಚಿಂತನೆ ಮಾಡಿರ್ತಕ್ಕಂತಹದ್ದು. ತದನಂತರದಲ್ಲಿ ವಾಯೋರಾಮವಚೋನಯಂ, ಹನುಮಂತ ರೂಪವನ್ನು ಮಾಡಿರ್ತಕ್ಕಂತಹ ಕೆಲಸ ಏನು ಅಂತ ಕೇಳಿದ್ರೆ ರಾಮವಚೋನಯಂ, ರಾಮನ ಮಾತು ಏನಿದೆ ಆ ರಾಮನ ಮಾತನ್ನು ಸೀತೆಗೆ ಕೊಂಡು ಹೋಗಿ ಅದನ್ನು ಹೇಳಿರತಕ್ಕಂತಹದ್ದು. ಆ ರೂಪದ ಮೂಲಕವಾಗಿ ಅದರಲ್ಲಿ ಬಲರೂಪವನ್ನು ತೋರಿಸಿರ್ತಕ್ಕಂತಹದ್ದು, ಜ್ಞಾನರೂಪವನ್ನು ತೋರಿಸಿಕೊಂಡು ಇನ್ನು ರಾಮವಚೋನಯಂ ಪ್ರಥಮಕಂ ಪುಕ್ಷೋ ದ್ವಿತೀಯಂ. ಇನ್ನು 2ನೇ ರೂಪ ಯಾವುದು ಅಂತ ಕೇಳಿದ್ರೆ ಆ ದ್ವಿತೀಯವಾಗಿರ್ತಕ್ಕಂಥ ರೂಪ ಆ ಭೀಮರೂಪ. ಆ ಭೀಮರೂಪ ಏನಾಗಿದೆ ಅಂತ ಕೇಳಿದ್ರೆ ಆ ಕೌರವರ ಸೈನ್ಯ ಏನಿದೆ ಆ ಪೂರ್ತಿ ಕೌರವರ ನಾಶ, ಇಡೀ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಅರ್ಧಕ್ಕರ್ಧ ಸೈನ್ಯವನ್ನು ಸಂಹಾರ ಮಾಡಿ ಅದನ್ನು ಮೃತ್ಯುವಿನ ಕೈಗೆ ನೀಡಿರತಕ್ಕಂತಹ ಒಂದು ದೊಡ್ಡ ಕೀರ್ತಿ ಯಾರು ಅಂತ ಕೇಳಿದ್ರೆ ಅದು ಭೀಮಸೇನದ್ದು. ಯಾಕೆ? ದೊಡ್ಡ ಇಡೀ ಆ ಯುದ್ಧದಲ್ಲಿ ದೊಡ್ಡ ಕಾರ್ಯವೇ ಹೊರತು ಅಂತಹ ಆ ಭೀಮರೂಪವನ್ನು ಮತ್ತು ಇನ್ನು 3ನೇ ರೂಪ ಏನು ಅಂತ ಕೇಳಿದ್ರೆ ಆ 3ನೇ ರೂಪದ ಮೂಲಕವಾಗಿ ಆ ಮಧ್ವರೂಪದ ಮೂಲಕವಾಗಿ ಇಡೀ ಏನೆಲ್ಲ ಅಯಥಾರ್ಥವಾಗಿರತಕ್ಕಂತಹ ಅರ್ಥವನ್ನು ಅದೆಲ್ಲವನ್ನು ಕೂಡ ಸರಿಪಡಿಸಿ ತನ್ಮೂಲಕವಾಗಿ ಜಗತ್ತಿಗೆ ಯಥಾರ್ಥವಾಗಿರತಕ್ಕಂತಹ ಅರ್ಥವನ್ನು ಚಿಂತನೆ ಮಾಡಿ ಅದನ್ನು ಜಗತ್ತಿಗೆ ಇಟ್ಟಿರತಕ್ಕಂತಹ ರೂಪ ಅದು ಮಧ್ವರೂಪ ಎಂಬುದಾಗಿ ಹೀಗೆ ಹೇಳ್ತಾರೆ. ಇಂತಹ ಅದ್ಭುತವಾಗಿರತಕ್ಕಂತಹ ಇನ್ನೂ ಇದನ್ನು ಹೇಳ್ತಾರೆ ಈ ಉಪನಿಷತ್ತಿನಲ್ಲಿ. ಹನಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತ ಅಂತ ಹೇಳಿಕೊಂಡು ಹನ ಶಬ್ದಕ್ಕೆ ಹನುಮಾನ್ ಅಂತ ಹೇಳ್ತೇವೆ ನಾವು. ಹನುಮಂತ ಹನುಮಂತ ಅಂತ ಹೇಳ್ತೇವೆ. ಹನುಮಂತ ಅಂತ ಹೇಳಿದ್ದಕ್ಕೆ ಏನು ಹನು ಅಂತ ಹೇಳಿದ್ರೆ ಹನು ಶಬ್ದಕ್ಕೆ ಅಲ್ಲಿ ಜ್ಞಾನವನ್ನು ಹೇಳ್ತಾರೆ. ಇನ್ನೊಂದೇನು ಕೇಳಿದ್ರೆ ಮತಿ ಎಂಬಂತಹ ಅರ್ಥವನ್ನು ಹನುಮಂತ ಜ್ಞಾನ ಬಲ ಈ 2ನ್ನೂ ಕೂಡ ಉಳ್ಳವನು ಎಂಬುದಾಗಿ ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಇನ್ನು ಭೀಮ ಶಬ್ದವನ್ನು ಇದನ್ನು ಬಿಡಿಸಬೇಕು ಅಂತ ಅಂದರೆ ಬಿಡಿಸಿದಾಗ ನಮಗೆ ಅರ್ಥ ಗೊತ್ತಾಗ್ತದೆ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ನದಿ ಪ್ರಣಯೇ ಪೂರ್ಣಬೋಧಂ ಎಂಬಂತೆ ಆ ಪೂರ್ಣಬೋಧ ಸ್ತೋತ್ರದಲ್ಲಿ ಹೇಳುವಾಗ ಭವತು ಭೀಮಾ ಇತಿನ ಸಾತ್ವಯಂತಂ. ಭವತು ಭೀಮ ಏನು ಮಾ ಯಾವ ಕಾಲಕ್ಕೂ ಕೂಡ ಭಯಪಡಬೇಡಿ. ಮಾ ಭಯವನ್ನು ನೀವು ದೂರ ಮಾಡಿ. ಅದಕ್ಕೋಸ್ಕರವಾಗಿ ಅದಕ್ಕಿರತಕ್ಕಂತಹ ಅರ್ಥ ಏನು? ಆ ಭೀಮ ಶಬ್ದಕ್ಕೆ ಇರತಕ್ಕಂತಹ ಅರ್ಥವೇ ಅದು. ಭೀಮ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಹೆದರಬೇಡಿ. ಯಾಕೆ? ಆ ಭೀಮಸೇನನನ್ನು ನೀವು ಉಪಾಸನೆ ಮಾಡಿದರೆ ಯಾವ ಕಾಲಕ್ಕೂ ಕೂಡ ನಿಮಗೆ ಹೆದರಿಕೆ ಎಂಬುದಿಲ್ಲ, ಯಾವ ಕಾಲಕ್ಕೂ ಕೂಡ ನಿಮಗೆ ಅಪಜಯ ಎಂಬುದಿಲ್ಲ. ಹೀಗೆ ನೀವು ಭವತು ಭೀರ್ಮಾಯಿತಿನ ಸಾಂತ್ವಯಂತಂ, ಯಾರೂ ಕೂಡ ಹೆದರಬೇಡಿ ಎಂಬುದಾಗಿರತಕ್ಕಂತಹ ರೂಪ ಅದು ಭೀಮರೂಪ ಅಂತ ಹೇಳಿಕೊಂಡು ಹೀಗೆ ಹೇಳ್ತಾರೆ. ತದನಂತರದಲ್ಲಿ ಮಧ್ವ ಇತಿ ಆನಂದ ಉತ್ತಿಷ್ಟ ವೇದ ತೀರ್ಥಮುದಾಹೃತಂ ಮಧ್ವ ಆನಂದ ತೀರ್ಥಸ್ಯ ತೃತೀಯ ಮಾರುತೀತನು. ಮಧು ಇತಿ ಆನಂದ ಉತ್ತಿಷ್ಟ. ಮಧು ಅಂತ ಹೇಳಿದ್ರೆ ಅದು ಆನಂದ ಅಂತ ಹೇಳ್ತಾರೆ. ಇನ್ನು ವಾಶಬ್ದಕ್ಕೆ ಅದೇನು ಅಂತ ಕೇಳಿದ್ರೆ ಒಳ್ಳೆಯ ಶಾಸ್ತ್ರಗಳು, ಒಳ್ಳೆಯ ಶಾಸ್ತ್ರವನ್ನು ನೀಡಿರತಕ್ಕಂತಹ ರೂಪ ಅಂತ ಹೇಳಿದ್ರೆ ಅದು ಮಧ್ವರೂಪ. ಹೀಗೆ ಆ ಎಲ್ಲ ರೂಪಗಳನ್ನು ಕೂಡ ಚಿಂತನೆ ಮಾಡುವ ಮೂಲಕವಾಗಿ ಭಗವಂತನ ವಾಯುದೇವರ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ರೂಪವನ್ನು ಅವನ ಆ ಮಧ್ವರ ಪ್ರಾಣದೇವರ ದೊಡ್ಡ ಯಶಸ್ಸನ್ನು ನಮಗೆ ಈ ಉಪನಿಷತ್ತು ನಮಗೆ ತೆಗೆದಿಟ್ಟಿದೆ. ಹೀಗೆ ಈ ರೀತಿಯಾಗಿ ಯಾರು ಆ ಭಗವಂತನನ್ನು ಉಪಾಸನೆ ಮಾಡ್ತಾರೋ ಅಂಥವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹ. ಮುಖ್ಯವಾಗಿ ಏನು ಅಂತ ಕೇಳಿದ್ರೆ ಜ್ಞಾನದಲ್ಲಿ ರತಿ. ಯಾಕೆ? ನಮಗೆ ಮುಖ್ಯವಾಗಿ ಏನು ಬೇಕು ಅಂತ ಕೇಳಿದ್ರೆ ಜ್ಞಾನ. ಆ ಜ್ಞಾನ ಬೇಕು ಅಂತಾದರೆ ಜ್ಞಾನದಲ್ಲಿ ರತಿ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಅನುಗ್ರಹಕ್ಕಿಂತಲೂ
ಮೊದಲು ಕೂಡ ವಾಯುದೇವರ ಅನುಗ್ರಹ ಬೇಕು. ಆ ವಾಯುದೇವರ ಅನುಗ್ರಹದ ಮೂಲಕವಾಗಿ ಅವನಿಗೆ ಶಾಸ್ತ್ರಗಳಲ್ಲಿ ಅಧ್ಯಯನವನ್ನು ಮಾಡತಕ್ಕಂತಹ, ಪ್ರವೇಶವನ್ನು ಮಾಡತಕ್ಕಂತಹ ಒಂದು ವ್ಯವಸ್ಥೆ ಆಗುವಂಥದ್ದು. ಹೀಗೆ ನಮ್ಮನ್ನೂ ಕೂಡ, ನಮ್ಮಂತಹ ಪಾಮರರನ್ನು, ಆ ಜೀವರಾಶಿಗಳನ್ನು ಇಂತಹ ಒಳ್ಳೆಯ ಆ ಜ್ಞಾನದಲ್ಲಿ ಮತ್ತಷ್ಟು ತೊಡಗುವಂತೆ ಮಾಡಲಿ, ಇನ್ನಷ್ಟು ಅದರಲ್ಲಿ ಅಧ್ಯಯನ ಮಾಡುವಂತೆ, ಅದರಲ್ಲಿ ಇನ್ನಷ್ಟು ಪ್ರೇರೇಪಣೆಯನ್ನು ಮಾಡಲಿ ಅಂತ ಹೇಳಿಕೊಂಡು ಈ ಉಪನಿಷತ್ತನ್ನು ಭಗವಂತ ತನ್ಮೂಲಕವಾಗಿ ನಮ್ಮಲ್ಲಿರತಕ್ಕಂತಹ ಈ ಕ್ಷೇತ್ರದ ಅಧಿಪತಿಯಾಗಿರತಕ್ಕಂತಹ ರಾಮ ಅವನ ಪಾದಾರವಿಂದಗಳಲ್ಲಿ ಅರ್ಪಿಸ್ತೇನೆ. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರುಮೇ ಪರಮಸ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು.